ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ರಾಮ ಭಕ್ತರು ತಮ್ಮದೇ ಆದಂತಹ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದೇಶದ ಬೇರೆ ಬೇರೆ ಜಾಗಗಳಿಂದ ಅಯೋಧ್ಯೆಗೆ ತಮ್ಮ ಕೊಡುಗೆ ದಾನಗಳನ್ನು ಕಳಿಸ್ತಾ ಇದ್ದಾರೆ. ಇಲ್ಲೊಬ್ಬರು ಮಹಾದಾನಿಗಳು 2400 kg ಒಂದು ಬೃಹತ್ ಗಂಟೆಯನ್ನ ಅಯೋಧ್ಯೆಗೆ ಕಳಿಸಿದ್ದಾರೆ. ಇದು ರಾಮ ಮಂದಿರದಲ್ಲಿ ಫಿಕ್ಸ್ ಆಗುತ್ತೆ. ಈ ಹಿಂದೆ ನಾವು ಕರಸೇವಕಪುರಂನಲ್ಲಿರ್ತಕ್ಕಂಥ ಕಾರ್ಯಶಾಲೆಯಲ್ಲಿ ಒಂದು ಬೃಹತ್ ಗಂಟೆಯ ಬಗ್ಗೆ ನಾವು ಹೇಳಿದ್ವಿ. ಅದು 600 kg ಇತ್ತು. ಇದು 2400 kg ಇರ್ತಕ್ಕಂತಹ ಗಂಟೆ. ಇದನ್ನ ಯಾರು ಕೊಟ್ಟಿದ್ದಾರೆ, ಎಲ್ಲಿಂದ ತರಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಕರಸೇವಕಪುರಂ ಇದ್ದಾರೆ. ಭಯ್ಯ आपका नाम क्या है? रामफल प्रजापति, गायत्री नगर, ऋषा बहराइच, उत्तर प्रदेश। 84 से कार सेवक, 45,000 की नौकरी राम काज के में छूट गई। अच्छा, इतना बड़ा घंटा कहाँ से लाया? ये जलेश्वर नगर पंचायत, एटा जिला, उत्तर प्रदेश से स्वर्गीय विकास मित्तल की स्मृति में 24 कुंटल। ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. का घंटा 2400 किलो का घंटा जो एक विश्व रिकॉर्ड है ना, और अष्टधातु से ये बना हुआ है, ना इसमें कहीं जोड़ है, ना कहीं बिल्डिंग है। 7 फुट ऊंचा है, 4-5 फुट की गोलाई में है, और ये एक विश्व रिकॉर्ड बन गया है। ना भारत के किसी मंदिर में है, ना विश्व के किसी मंदिर में नहीं है। और ये जब राम जन्मभूमि मंदिर के मुख्य द्वार पर लगेगा और बजेगा तो उसकी ध्वनि चारों तरफ इतनी दूर तक जाएगी जिसका मैं अपने मुखों से अभी वर्णन नहीं कर पा रहा हूँ। लेकिन सब राममय हो जाएंगे, सब बजते ही सब राम राम की ध्वनि में मस्त हो जाएंगे और राम राम बोलेंगे। और सनातन धर्म की स्थापना होने जा रही, भगवान राम पधार रहे हैं अयोध्या में, और सनातन धर्म की स्थापना फिर से गूंजेगी और हिंदू राष्ट्र बन करके ये देश हमारा रहेगा। भारत माता की जय, बोलो जय सिया राम। इतना बड़ा घंटा बनाने के लिए कौन से लोहा यूज किया है? इसके बारे में मुझे पूर्ण जानकारी नहीं। मैं तो 6 साल से यही मंदिर की देखभाल में हूँ। ಇದೊಂದು 6 ಅಡಿ ಉದ್ದ ಇರತಕ್ಕಂತಹ ಈ ಒಂದು ಬೃಹತ್ ಗಂಟೆಗೆ ವಿವಿಧ ಲೋಹಗಳನ್ನ ಬಳಕೆ ಮಾಡಿ ತಯಾರು ಮಾಡಲಾಗಿದೆ. ಇದು ಉತ್ತರ ಪ್ರದೇಶದಲ್ಲಿ ತಯಾರಾಗಿರ್ತಕ್ಕಂತಹ ಒಂದು ಬೃಹತ್ ಗಂಟೆ. ಮತ್ತೆ ತಮಿಳುನಾಡಿಂದಲೂ ಕೂಡ ಅನೇಕ ಭಕ್ತರು ದೊಡ್ಡ ದೊಡ್ಡ ಗಂಟೆಗಳನ್ನ ರಾಮ ಮಂದಿರದಕ್ಕೆ ಸೇವೆಗಾಗಿ ಕಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಬೃಹತ್ ಗಂಟೆ ಏನಿದೆ, 2400 kg ಇರ್ತಕ್ಕಂಥ ಈ ಬೃಹತ್ ಗಂಟೆ, ಇದನ್ನ ರಾಮ ಮಂದಿರದ ಪ್ರವೇಶ ದ್ವಾರದಲ್ಲೇ ಇದನ್ನ ಫಿಕ್ಸ್ ಮಾಡಲಾಗುತ್ತೆ ಅನ್ನುವಂಥದ್ದು ಹೇಳ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಗಂಟೆಯನ್ನ ಕರಸೇವಕಪುರಂನಿಂದ ರಾಮ ಮಂದಿರದ ಆವರಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.